ನಮ್ಮ ಹಸ್ತವನ್ನು ನಾವು ಮೊದಲು ನೋಡಬೇಕಾಗಿದ್ದು, ಹಸ್ತ ಯಾವ ಜಾತಿಯಲ್ಲದು, ಯಾವ ಜಾತಿಯ ಹಸ್ತ ನಮ್ಮದು ಎಂಬುದನ್ನು ನಾವು ತಿಳಿದುಕೊಳ್ಬೇಕು. ವಿಧಗಳಿವೆ, ಜಾತಿ ಅಲ್ಲ ವಿಧಗಳು. ಯಾವ ಜಾತಿ, ಯಾವ ವಿಧ ಹೆಂಗಿರುತ್ತೆ ಅಂತ ಸಾಮಾನ್ಯವಾಗಿ 7 ವಿಧದ ಹಸ್ತಗಳಿವೆ. 7 ವಿಧದ ಹಸ್ತಗಳಲ್ಲಿ ನಮಗೆ ಯಾವ ಹಸ್ತ ಬಂದರೆ ಒಳ್ಳೆಯದು, ಯಾವುದು ಕೆಟ್ಟದ್ದು ಹಾಗೆ ಹೇಳಕ್ಕಾಗೋದಿಲ್ಲ. ಹಸ್ತದಲ್ಲಿರುವಂತಹ ಚಿಹ್ನೆಗಳಿಗೆ ಅನುಸಾರವಾಗಿ ಹಸ್ತಗಳಲ್ಲಿರುವಂತಹ ಕಾಣಿಸುವಂತಹ ಆ ವ್ಯತ್ಯಾಸಗಳನ್ನು ನಾವು ಲೆಕ್ಕ ಹಾಕಿದಾಗ ಮಾತ್ರ ನಮಗೆ ಹಸ್ತ ಯಾವ ರೀತಿ ಇದ್ದಾಗ ಉತ್ತಮ, ಯಾವ ರೀತಿ ಇದ್ದಾಗ ಅದು ಉತ್ತಮವಲ್ಲ ಎಂಬುದನ್ನು ತಿಳಿದುಕೊಳ್ಳಲು ಸಾಧ್ಯ. ಹಾಗೆ ನಮ್ಮ ಬೆರಳುಗಳನ್ನು ನಾವು ಹೇಳ್ತಾ ಬಂದಿದ್ದೇವೆ. ಬೆರಳುಗಳು ನಮ್ಮ ಹಸ್ತದಲ್ಲಿರುವಂತಹ 5 ಬೆರಳುಗಳಲ್ಲಿ 4 ಬೆರಳುಗಳ ಮುಖ್ಯವಾದದ್ದು. ಆದರೆ ಹೆಬ್ಬೆರಳನ್ನು ನಾವು ಬೇರೆ ರೀತಿಯಲ್ಲಿ ಲೆಕ್ಕ ಹಾಕ್ತೇವೆ. ಆದರೆ ಈಗ ನಾನೀಗಾಗಲೇ ಗುರು ಬೆರಳು, ಶನಿ ಬೆರಳು, ಸೂರ್ಯ ಬೆರಳು ಬಗ್ಗೆ ಎಲ್ಲ ಹೇಳಿದ್ದೇನೆ. ಯಾವ ಬೆರಳು ಹೇಗಿದ್ದಾಗ ನಮಗೆ ಉತ್ತಮವಾದಂತಹ ಜೀವನದಲ್ಲಿ ಆಗುತ್ತದೆ. ನಾವು ಯಾವ ಕೆಲಸ ಮಾಡಲಿ, ಎಂತಹ ಕೆಲಸ ಮಾಡಲಿ, ನಾವು ಯಾವ ಕೆಲಸ ಮಾಡಿದ್ರೂ ನನಗೆ ಗೆಲುವೇ ಇಲ್ಲ, ಸೋಲೆ ಕಾಣ್ತಾ ಇದೆ, ಯಾಕೆ ಹೀಗೆ, ನನ್ನ ಕೆಲಸಕ್ಕೂ ಏನು ಸಂಬಂಧ ಇಲ್ವಾ ಎಂಬುದನ್ನು ನಾವು ತಿಳ್ಕೋಬೇಕು. ನಮ್ಮ ಕೆಲಸಕ್ಕೆ ಬೇಕಾದಂತಹ ವಿಷಯಗಳನ್ನು ತಿಳಿದುಕೊಳ್ಳಲು ನಾವು ಒಂದು ಬೆರಳನ್ನು ನೋಡ್ತೀವಿ. ಆ ಬೆರಳು ನೋಡಿ ನಮ್ಮ ಉದ್ಯೋಗವನ್ನು ಸೂಚಿಸುತ್ತದೆ. ನಮ್ಮ ಜೀವನದಲ್ಲಿ ನಾವು ಹೆಚ್ಚು ಹೆಚ್ಚು ಸಂಪಾದನೆ ಮಾಡಲು ಸಾಧ್ಯವಾಗುವಂಥ ವಿಚಾರವನ್ನು ತಿಳಿಸುತ್ತದೆ. ಅದೇ ನಮ್ಮ ಕಿರುಬೆರಳು. ಕಿರುಬೆರಳು ನಿಮಗೆ ಗೊತ್ತಿದೆ, ಇದೇ ನೋಡಿ ಕಿರುಬೆರಳು, ಎಲ್ಲದಕ್ಕಿಂತ ಚಿಕ್ಕ ಬೆರಳು. ಕಿರುಬೆರಳಾದರೂ ಸಹ ಇದರ ಶಕ್ತಿ, ಇದರ ಮಹತ್ವ ಹೆಚ್ಚು ಎಂಬುದನ್ನು ಈಗ ಮುಂದುವರುವಂತಹ ವಿಚಾರವನ್ನು ಹೇಳ್ತೇನೆ. ಇದನ್ನೆಲ್ಲವನ್ನು ಹೇಳುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಆಗಲೇ ಹೇಳಿದೆ ನಿಮಗೆ, ಇವತ್ತು ನಾವು ನಮ್ಮ ಉದ್ಯೋಗಕ್ಕೆ ಸಂಬಂಧಿಸಿದ್ದ, ನಾನು ಯಾವ ಉದ್ಯೋಗ ಮಾಡಿದರೆ ನಾವು ಯಶಸ್ವಿ ಆಗ್ತೇನೆ, ಯಾವುದರಲ್ಲಿ ನಾನು ಅಭಿವೃದ್ಧಿ ಆಗ್ತೇನೆ ಎಂಬಂಥ ವಿಚಾರಗಳನ್ನು ತಿಳಿಯಲು ನಾವು ನಮ್ಮ ಕಿರುಬೆರಳನ್ನು ನೋಡಬೇಕು. ಕಿರುಬೆರಳು ಅಂದರೆ ನಿಮಗೆ ಗೊತ್ತಿದೆ, ಕಿರುಬೆರಳು, ಇದೇ ಕಿರುಬೆರಳು, ನಮ್ಮ ಹಸ್ತದಲ್ಲಿ ಇರುವಂಥ ಕಿರುಬೆರಳು, ಅಥವಾ ಇದನ್ನು ಬುಧ ಬೆರಳು ಅಂತಲೂ ನಾವು ಹೇಳ್ತೀವಿ. ಈ ಬೆರಳುಗಳು ನಮ್ಮ ಜೀವನದಲ್ಲಿ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ, ಹಾಗೆಯೇ ಅಲ್ಲಿರುವಂಥ ಕೆಲವು ರೇಖೆಗಳು ನಾವು ಯಾವ ರೀತಿಯಲ್ಲಿ ನಮ್ಮನ್ನು ಹೆಚ್ಚು ಹೆಚ್ಚು ಶ್ರೀಮತಿಗೆ ಬರುವಂಥ ಸೂಚನೆ ಎಂಬುದನ್ನು ತಿಳಿಸುತ್ತದೆ. ಕೆಲಸ ಕಾರ್ಯಗಳನ್ನು ನಾವು ತಿಳಿಸುವಂತಹ ಒಂದು ಬೆರಳು ಇಂಪಾರ್ಟೆನ್ಸ್ ಇದಕ್ಕೆ. ಅಂದರೆ ನಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ವಿಷಯವನ್ನು ನಾವು ತಿಳಿಯಲು ನಮ್ಮ ಈ ಕಿರುಬೆರಳನ್ನು ನಾವು ಸೂಕ್ಷ್ಮವಾಗಿ ಪರಿಶೀಲಿಸಬೇಕು. ಅದರಲ್ಲೂ ನಮ್ಮ ಒಂದನೇ ಹಸ್ತದಂದು, ಒಂದನೇ ವಿಧದ ಹಸ್ತದಿಲ್ಲ, ಆ ಹಸ್ತದಲ್ಲಿರುವಂತಹ ಕಿರುಬೆರಳಿಗೆ ಹೆಚ್ಚಿನ ಮಹತ್ವ ಇದೆ. ಅದಕ್ಕೆ ನಾನು ಹೇಳಿದ್ದು, ನಮ್ಮ ಹಸ್ತವನ್ನು ನೋಡುವಾಗ ಯಾವ ಹಸ್ತವನ್ನು ನೋಡುವುದಕ್ಕಿಂತನೂ ಬೇರೆ ಇತರ ವಿಚಾರಗಳನ್ನು ತಿಳಿದುಕೊಂಡಾಗ ಆ ವಿಚಾರದಂತೆ ಆ ರೇಖೆ ಅಥವಾ ಆ ಒಂದು ಭಾಗಕ್ಕೆ ಹೆಚ್ಚಿನ ಮಹತ್ವ ಬರುತ್ತದೆ. ಇದನ್ನು ನಾವು ತಿಳ್ಕೋಬೇಕು. ನಮ್ಮ ಹಸ್ತವನ್ನು ಪರಿಶೀಲನೆ ಮಾಡುವಾಗ ಸುಮ್ಮನೆ ಕಾಟಾಚಾರಕ್ಕೆ ಏನು ಹೋಗೋದು, ಯಾರೋ ಹೇಳ್ಕೊಟ್ರು ಅದನ್ನು ನಾವು ಹೇಳ್ತಾ ಹೋಗೋದು, ನಾವು ಗೆರೆಗಳು ಹೀಗಿದೆ ಅಂತ ಹೇಳ್ತಾ ಹೋಗೋದು, ಅದೆಲ್ಲವೂ ಸರಿಯಾದ ರೀತಿಯಲ್ಲಿ ನಾವು ಭವಿಷ್ಯ ಹೇಳಲು ಇರುವಂಥ ವಿಧಾನ ಅಲ್ಲ. ಏನೋ ಒಂದು ಆ ರೀತಿ ಇದೆ, ಈ ರೀತಿ ನಡಿಬೋದು, ಹಾಗಾಗುತ್ತೆ ಅಂತ ನಾವು ಹೇಳ್ತೇ ಹೊರತು ಅದನ್ನು ಖಚಿತವಾಗಿ ಹೇಳುವಂಥದ್ದು, ಖಚಿತವಾಗಿ ತಿಳಿಯಬೇಕಾದರೆ ನಮ್ಮ ಹಸ್ತವನ್ನು ನಾವು ಸರಿಯಾಗಿ ಪರಿಶೀಲಿಸಬೇಕು. ಹೀಗಿದ್ದಾಗ ಹೀಗಾಗುತ್ತದೆ. ಅದರಿಂದ ನಾವು ನಮ್ಮ ಹಸ್ತವನ್ನು ಸರಿಯಾಗಿ ತಿಳಿದಿರುವಂಥ ತಜ್ಞರಲ್ಲಿ ಮಾತ್ರ ನೀವು ಹಸ್ತ ತೋರಿಸಿ ಹೇಳ್ಕೊಂಡು, ಇಲ್ಲದಿಂದ ರಸ್ತೆ ಬದಿಯಲ್ಲಿ ಕೂತ್ಕೊಂಡಿರ್ತಾರೆ, ಅವರದೇ ಆದಂಥ ಕೆಲವು ವಿಚಾರಗಳಿವೆ. ಒಂದು 10 ಜನಕ್ಕೆ ಒಂದೇ ರೀತಿಯಾಗಿರುತ್ತೆ, ಅಥವಾ ಇನ್ನೊಂದು ಜೊತೆ ಇರುತ್ತೆ. ಮತ್ತೊಂದು ವಿಚಾರ, ನಾವು ಹಸ್ತ ನೋಡಿಸುವಾಗ ಈ ಜ್ಯೋತಿಷನ ಹತ್ರ ಹೋಗುವಾಗ ಒಬ್ಬರೇ ಹೋಗಬೇಕು. ಯಾಕಂದರೆ ಜ್ಯೋತಿಷರು ಯಾವಾಗಲೂ ಅವರ ಎಲ್ಲ ವಿಚಾರವನ್ನು ಹೇಳುತ್ತೆ. ಅದು ನಿಮ್ಮ ಅಕ್ಕಪಕ್ಕದವರಿಗೆ ತಿಳಿಯಬಾರದಂಥ ವಿಚಾರಗಳು ಅವರ ಹಸ್ತದಲ್ಲಿರುತ್ತೆ, ಅವರ ಯಾರಿಗೂ ಸಂಬಂಧಿಕರಿಗೆ ತಿಳಿಯಬಾರದಂಥ ವಿಚಾರಗಳಿರುತ್ತೆ. ಆದ್ದರಿಂದ ಒಬ್ಬರೇ ಹೋಗಿ ಅವರು ವಿಚಾರವನ್ನು ತಿಳಿದುಕೊಳ್ಳಲು ಪ್ರಯತ್ನ ಪಡಬೇಕು. ಇಲ್ಲದಿದ್ದರೆ ನಿಮ್ಮ ಸರಿಯಾದ ಭವಿಷ್ಯವನ್ನು ತಿಳಿಯಲು ಸಾಧ್ಯವಾಗುವುದಿಲ್ಲ. ಏನಾಗಿದೆ ಏನೆಂಬುದನ್ನು ಕೆಲವನ್ನ ಮುಚ್ಚಿರುತ್ತಾರೆ, ಕೆಲವನ್ನ ಏನಾಗುತ್ತೆ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಎಂಬುದನ್ನು ಮುಚ್ಚಿರಬಹುದು. ಆದ್ದರಿಂದ ನೀವು ಯಾವಾಗಲೂ ಜ್ಯೋತಿಷವನ್ನು ಕೇಳೋಕ್ಕೆ ಒಬ್ಬರೇ ಹೋಗಬೇಕು. ಅಂದರೆ ಆ ಜ್ಯೋತಿಷಿ ಹತ್ರ ಒಬ್ಬನೇ ಹೋಗಿ ಕೇಳಬೇಕು, ಅಲ್ಲದೆ ನಿಮ್ಮ ಪೂರ್ಣ ವಿವರವನ್ನು ಕೇಳೋದಿಲ್ಲ. ಇಂಥ ವಿಚಾರಗಳು ನಿಮಗೆ ಇಷ್ಟ ಆಗುವಂಥದ್ದು. ಆದ್ದರಿಂದ
ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗ್ತೀರಿ. ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸುಖ ಸಿಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದಾಗಲೇ ನಿಮಗೆ ಎಲ್ಲವೂ ಅರ್ಥವಾಗುವುದು, ಇಲ್ಲದರೆ ಅನುಮಾನಗಳು, ಸಂಶಯಗಳು ಮೂಡ್ತಾನೆ ಇರುತ್ತೆ. ಆದ್ದರಿಂದ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನೀವು ಇತರರಿಗೆ ಈ ವಿಚಾರ ತಿಳಿಸುವುದರಿಂದ ಅವರಿಗೂ ಇದರ ಉಪಯೋಗ ಪಡೆಯಲು ಸಾಧ್ಯವಾಗುತ್ತೆ. ನೀವು ನಿಮ್ಮ ವಾಟ್ಸಪ್ಪಲ್ಲಿ ನೀವು ಶೇರ್ ಮಾಡ್ಬೋದು, ಇಲ್ಲ ಇನ್ಯಾವುದಾದ್ರೂ ಸಾಮಾಜಿಕ ಮಾಧ್ಯಮದಲ್ಲಿ ನೀವು ಇದನ್ನು ಶೇರ್ ಮಾಡ್ಬೋದು, ಯೂಟ್ಯೂಬಲ್ಲೂ ಶೇರ್ ಮಾಡ್ಬೋದು. ಈಗ ನೀವು ಶೇರ್ ಮಾಡ್ತಾ ಬಂದಾಗ ನಿಮ್ಮ ಬಂಧು ಬಳಗ ಎಲ್ಲರಿಗೂ ವಿಚಾರ ತಿಳಿಯುವಂಥ ಅವರಿಗೂ ಇದರ ಉಪಯೋಗ ಆದರೆ ಒಳ್ಳೆಯದಲ್ಲವೇ? ಇನ್ನು ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ ಯಾರಿಗಾಗಿದ್ದರೆ, ನಂಬಿಕೆ ಇದ್ದರೆ ಅವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಎಸ್ ಅಂತಾದರೂ ಕಳಿಸಿ, ಆಯ್ ಅಂತಾದರೂ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ನಾವು ನಿಮಗೆ ತಿಳಿಸಲು ಏನು ಮಾಡಬೇಕೆಂದು ತಿಳಿಸ್ತೇವೆ. ಆ ರೀತಿ ನೀವು ಮುಂದುವರೆದಾಗ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ, ನಿಮ್ಮ ಜೀವನದಲ್ಲಿ ಬರಬಹುದಾದ ಕಷ್ಟ ನಷ್ಟಗಳೇನು, ಅದಕ್ಕೆ ಪರಿಹಾರವೇನು ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿಸಲಾಗುತ್ತೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ನಾನು ಹೇಳಿದೆ ಈಗ ನಿಮಗೆ ಕಿರುಬೆರಳ ಬಗ್ಗೆ. ಕಿರುಬೆರಳು ಹೇಗೆ? ಅದು ನಮ್ಮ ಕೆಲಸ ಕಾರ್ಯಗಳನ್ನು, ನಮ್ಮ ವ್ಯವಹಾರವನ್ನು ಸೂಚಿಸುವಂತಹ ಒಂದು ಬೆರಳು ಅಂತ ನಾವು ಅದನ್ನು ಬುಧ ಬೆರಳು ಅಂತ ನಿಮಗೆ. ಬುಧ ಅನ್ನೋದು ಅದು ಒಂದು ಗ್ರಹ. ಆ ಬುಧ ಗ್ರಹ ಯಾವಾಗಲೂ ವೇಗವಾಗುತ್ತಿರುವುದರಿಂದ ಇದು ಬದಲಾಗ್ತಾ ಇರುತ್ತದೆ ಅಂತ ಹೇಳ್ತಾರೆ. ಬುಧರೇಖೆ ಅಥವಾ ಕಿರುಬೆರಳು, ಬುಧರೇಖೆ ಕಿರುಬೆರಳು, ಇದು ಅಲ್ಲಿ ಬುಧರೇಖೆ ಇರುತ್ತೆ. ಅದು ಹೇಗೆ ಬಂದಂತೆ ಸಾಮಾನ್ಯವಾಗಿ ಇಲ್ಲಿಂದ ಹೀಗೆ ಇದಕ್ಕೆ ಬಂದಿರುತ್ತದೆ. ಯಾವುದಕ್ಕೆ? ಈ ಬುಧ ಪರ್ವಕ್ಕೆ ಬಂದಿರುತ್ತೆ ನೋಡಿ, ಹಿಂಗೆ ಬರುತ್ತೆ. ಅದು ಬುಧರೇಖೆ. ಅಂದರೆ ನಮ್ಮ ಆಯುಷ ರೇಖೆಯಿಂದ ಹೊರಟು ಬುಧರೇಖೆಗೆ ಬಂದಿರುತ್ತದೆ. ಅಂದರೆ ಬುಧ ಪರ್ವಕ್ಕೆ ಬಂದಿರುತ್ತದೆ, ಅದು ಬುಧರೇಖೆ. ಆ ಬುಧರೇಖೆಗೆ ಹೆಚ್ಚಿನ ಮಹತ್ವ ಇದೆ. ಯಾವುದರಲ್ಲಿ? ನಮ್ಮ ವ್ಯವಹಾರಗಳು, ನಮ್ಮ ಜೀವನದಲ್ಲಿ ನಾವು ಮಾಡುವಂತಹ ಅಭಿವೃದ್ಧಿ ಆಗುವಂಥ ಕೆಲಸ ಕಾರ್ಯಗಳ ಬಗ್ಗೆ ಅದು ಸೂಚಿಸುತ್ತದೆ. ಅಂದರೆ ಆ ವ್ಯಕ್ತಿಯಲ್ಲಿರುವಂತಹ ವಾಕ್ಚಾತುರ್ಯವನ್ನು ಅದು ತಿಳಿಸುತ್ತದೆ. ಹಾಗೆಯೇ ಕಮ್ಯುನಿಕೇಷನ್ ಸ್ಕಿಲ್ಲಿನಿಗೆ ಮುಖ್ಯವಾದಂತಹ ಒಂದು ಸೂಚನೆ ಈ ಬೆರಳಲ್ಲಿರುತ್ತದೆ. ಅವರ ಯಾವುದೇ ವ್ಯವಹಾರ ಮಾಡಬೇಕಾದ್ರೆ ಅವ್ರಿಗೆ ಕಮ್ಯುನಿಕೇಷನ್ ಸ್ಕಿಲ್ ಬಹಳ ಮುಖ್ಯ ಎಂಬುದನ್ನು ಗೊತ್ತಿದೆ. ಅಂದರೆ ವಾಕ್ಚಾತುರ್ಯ ಇದ್ದವರಿಗೆ ಮಾತ್ರ ಇಂತಹ ವ್ಯವಹಾರದಲ್ಲಿ ಅವರು ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ಬದುಕಲು ಸಾಧ್ಯ ಎಂಬುದನ್ನು ತಿಳ್ಕೋಬೇಕು. ಅಂದರೆ ಇದು ಒಂದು ರೇಖೆ ಇಲ್ಲಿಂದ ಹೊರಟು, ಒಂದು ರೇಖೆ ಇಲ್ಲಿಂದ ಬುಧ ಪರ್ವದಿಂದ ಹೊರಟ ಒಂದು ರೇಖೆ ಇಲ್ಲಿಯವರೆಗೂ ಬಂದಿದ್ದರೆ, ಹೀಗೆ ಒಂದು ರೇಖೆ ಬಂದಿದ್ದರೆ ಅವರು ಮಾಡುವ ಎಲ್ಲ ಕೆಲಸದಲ್ಲೂ ಅವರು ಯೋಚನೆ ಮಾಡ್ತಾರೆ. ಎಲ್ಲ ಕೆಲಸವನ್ನು, ಅವರ ಅಭಿಪ್ರಾಯವನ್ನು ಅವರು ಎಲ್ಲವನ್ನು ತಿಳಿದುಕೊಂಡೇ ಮಾಡುವುದರಿಂದ ಅವರು ಎಲ್ಲದರಲ್ಲೂ ಉತ್ತಮವಾದ ಪ್ರತಿಫಲವನ್ನು ಪಡೆಯುತ್ತಾರೆ. ಅದರಿಂದ ಅವರು ಯಶಸ್ವಿಯಾಗುತ್ತಾರೆ. ಅದು ಅವರಿಗಿರುವಂತಹ ಮುಖ್ಯವಾದಂತಹ ಒಂದು ಗುಣ. ಅಂದರೆ ಒಂದು ರೇಖೆ ಇಲ್ಲಿಂದ ಇಲ್ಲಿವರೆಗೂ, ಎಲ್ಲಿಂದ? ಈ ಬುಧ ಪರ್ವ ಇದೆಲ್ಲ, ಬುಧ ಪರ್ವದಿಂದ ಇಲ್ಲಿ ತನಕ ಒಂದು ರೇಖೆ ಬಂದಿರೋದು ಅವರ ಜೀವನದ ಅಭಿವೃದ್ಧಿಯನ್ನು ಸೂಚಿಸುತ್ತೆ. ಹಾಗೆ ಈ ಬುಧರೇಖೆ ಇಲ್ಲಿಂದ ನೋಡಿ, ಇಲ್ಲಿಂದ ಹೀಗೆ ಬುಧರೇಖೆ ಇಲ್ಲಿಂದ ನೋಡಿ, ಇಲ್ಲಿಂದ ಹೀಗೆ ಇಲ್ಲಿ ಬಂದಿರುತ್ತೆ ಈ ಬುಧ ಪರ್ವಕ್ಕೆ. ಆವಾಗ ಆ ವ್ಯಕ್ತಿ ಏನಾಗ್ತಾನೆ? ಅವನಿಗೆಲ್ಲದರಲ್ಲೂ ಯಶಸ್ವಿ ಆಗ್ತಾನೆ. ಅವನಿಗೆ ಜೀವನದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳು, ಒಳ್ಳೆಯ ಹುದ್ದೆಗಳು, ಒಳ್ಳೆಯ ಅಥವಾ ವ್ಯವಹಾರದಲ್ಲಿ ಅವನು ಹೆಚ್ಚು ಯಶಸ್ವಿ ಆಗ್ತಾನೆ ಎಂಬುದರ ಸೂಚನೆಯಾಗಿದೆ. ಈಗ ಸಾಮಾನ್ಯವಾಗಿ ಉದ್ದ ಇರಬೇಕು, ಆ ಬೆರಳು ಉದ್ದ ಇರಬೇಕು. ಎಲ್ಲಿ ತನಕ ಇರಬೇಕು ನೋಡಿ, ಈಗ ಈ ಬೆರಳು ಇಲ್ಲಿನ ತನಕ ಆದರೂ ಇರಬೇಕು. ಯಾವುದು? ಈ ಎರಡನೇ, ಈ ನಮ್ಮ ಸೂರ್ಯ ಬೆರಳಿನ ಅಥವಾ ಉಂಗುರ ಬೆರಳಿನ ಎರಡನೇ ಗಿಣ್ಣಿನವರೆಗಾದರೂ ಬಂದಿರಬೇಕು. ಹಾಗೆ ಬಂದಿದ್ದಾಗ ಅವರು ಉನ್ನತ ಹುದ್ದೆಗೆ ಇರುತ್ತಾರೆ. ಆ ರೀತಿಯಲ್ಲಿದ್ದರೆ ಅವರಿಗೆ ಸಣ್ಣ ಹುದ್ದೆಗೆ ಸೇರಿದರೂ ಬೇಗನೆ ಬಡ್ತಿ ಪಡೆದು ದೊಡ್ಡ ಉನ್ನತೆ, ಖಾಸಗಿ ಸಂಸ್ಥೆಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸುವಂತಹ ಸಾಧ್ಯತೆ ಇದೆ ಎಂಬ ಸೂಚನೆಯನ್ನು ಅದು ತೋರಿಸುತ್ತದೆ. ಅಂದರೆ
ಕಿರುಬೆರಳು ಅಥವಾ ಬುಧಬೆರಳು ಈ ಬೆರಳಿನ ಈ ಗಿಣ್ಣಿನವರೆಗಾದರೂ ಬಂದಿರಬೇಕು. ಆಗ ಅವರು ಉನ್ನತ ಹುದ್ದೆಯನ್ನು ಅಲಂಕರಿಸುವ ಸಾಧ್ಯತೆ ಇದೆ ಎಂಬುದನ್ನು ತಿಳಿಸುತ್ತದೆ. ಅದರಲ್ಲಿ ಇದರ ತ್ರಿಕೋಣಾಕೃತಿಯಲ್ಲಿರಬೇಕು. ಅಂದರೆ ತ್ರಿಕೋಣಾಕೃತಿಯಲ್ಲಿ ಇದರ ತುದಿ ಇರಬೇಕು. ಈ ಬೆರಳಿನ ತುದಿ ತ್ರಿಕೋಣಾಕೃತಿಯಲ್ಲಿರಬೇಕು. ಹಾಗೆ ಅವು ನೋಡುವಾಗ ನಮ್ಮ ಇದು ಸಹ ತ್ರಿಕೋಣಾಕೃತಿಯಲ್ಲಿರುತ್ತೆ. ಈ ಉಗುರು ಸಹ ತ್ರಿಕೋಣಾಕೃತಿಯಲ್ಲಿ ತುದಿಯಲ್ಲಿರುತ್ತದೆ. ಅಥವಾ ಅದರ ಇಲ್ಲಿ ತ್ರಿಕೋಣಾಕೃತಿಯಲ್ಲಿ ಹೆಚ್ಚು ಕಡಿಮೆ ತ್ರಿಕೋಣ ಅಂದರೆ ಪೂರ್ತಿಯಾದ ತ್ರಿಕೋಣಾಕೃತಿಯಲ್ಲಿಲ್ಲ, ತ್ರಿಕೋಣಾಕೃತಿಯಲ್ಲಿ ಇದ್ದರೆ ಅವರಿಗೆ ಸಮಾಜದಲ್ಲಿ ಒಳ್ಳೆಯ ಹೆಸರು ಬರುತ್ತದೆ. ಅವರು ಹೆಸರು ಮಾಡುತ್ತಾರೆ, ಪ್ರಸಿದ್ಧರಾಗುತ್ತಾರೆ, ಪ್ರಸಿದ್ಧ ವ್ಯಕ್ತಿಯಾಗುತ್ತಾರೆ ಎಂಬಂತಹ ಸೂಚನೆ ಇದೆ. ಅಂದರೆ ಅವರಿಗೆ ಬರವಣಿಗೆ ಅಥವಾ ಕಲೆಗಳಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತದೆ. ಕವಿ ಆಗ್ಬೋದು, ಕವಿಯಾಗಿ ಹೆಚ್ಚಿನ ಇದು ಮಾಡಬಹುದು, ಅಥವಾ ಲೇಖಕರಾಗಿ ಹೆಚ್ಚು ಹೆಸರನ್ನು ಮಾಡಬಹುದು ಎಂಬುದು ಈ ಉಗುರು ಮತ್ತು ಇದನ್ನ ತ್ರಿಕೋಣಾಕೃತಿಯಲ್ಲಿದ್ದಾಗ, ಇದು ತ್ರಿಕೋಣಾಕೃತಿಯಲ್ಲಿ ಇದ್ದಾಗ ಬರುವಂತಹ ಅದೃಷ್ಟಗಳು ಅಂತ ಹೇಳ್ತೇವೆ. ಇದೆಲ್ಲವೂ ನಮ್ಮ ಅದೃಷ್ಟವನ್ನು ನಾವು ತಿಳಿಸ್ತೇವೆ. ಆದರೆ ಮೊದಲೇ ಎಲ್ಲ ಹೇಳಿದೆ, ನಿಮಗೇನಿರುತ್ತೆ, ಯಾವಾಗಲೂ ಕಪ್ಪು ಚುಕ್ಕೆ ನಮಗೆ ಸಮಸ್ಯೆಯನ್ನು ಉಂಟು ಮಾಡುತ್ತದೆ. ಸಮಸ್ಯೆ, ಕಷ್ಟವನ್ನು ಕೊಡುತ್ತೆ, ಆರ್ಥಿಕ ಸ್ಥಿತಿಯಲ್ಲಿ ತೊಂದರೆಯನ್ನುಂಟು ಮಾಡುತ್ತೆ ಅಂತ ಹೇಳ್ತೀವಿ. ಇದರಲ್ಲಿ ಕಪ್ಪು ಚುಕ್ಕೆ ಇದ್ದರೆ, ಇದರಲ್ಲಿ ಎಲ್ಲಾದರೂ ಕಪ್ಪು ಚುಕ್ಕೆ, ಈಗ ನಮ್ಮ ಈ ಬೆರಳಿನಲ್ಲಿ ಎಲ್ಲಾದರೂ ಕಪ್ಪು ಚುಕ್ಕೆ ಇದ್ದರೆ ಅದರಲ್ಲಿ ಬರುವಂಥದ್ದು ಮೊದಲನೇದು ನಮ್ಮ ಉದ್ಯೋಗ ನಷ್ಟ ಅಥವಾ ಉದ್ಯೋಗದಲ್ಲಿ ಸಮಸ್ಯೆ. ಅಂದರೆ ಚುಕ್ಕೆ ಸ್ಥಾನಪಲ್ಲಟ ಆಗುತ್ತದೆ, ಇಲ್ಲವೇ ನಷ್ಟ, ವ್ಯಾಪಾರದಲ್ಲಿ ನಷ್ಟವಾಗುತ್ತದೆ, ವ್ಯವಹಾರದಲ್ಲಿ ನಷ್ಟವಾಗುತ್ತದೆ. ಹಾಗೂ ಈಗ ಬೆರಳಿನಲ್ಲಿ ಕಪ್ಪು ಚುಕ್ಕೆ ಇದ್ದಾಗ ಸ್ಥಾನಪಲ್ಲಟ ಆದರೂ ಆಗುತ್ತೆ. ಅಂದರೆ ನಮ್ಗೆ ಇಷ್ಟ ಇಲ್ಲದ ಜಾಗಕ್ಕೆ ನಮ್ಮನ್ನು ಟ್ರಾನ್ಸ್ಫರ್ ಮಾಡ್ತಾರೆ, ನಮ್ಗೆ ಅಲ್ಲಿ ಹೋಗಬೇಕಾಗಿಲ್ಲ, ಅಥವಾ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಆಗುತ್ತೆ. ಇಂತಹ ಕಪ್ಪು ಚುಕ್ಕೆಗಳು ಯಾರ ಹಸ್ತ ಮತ್ತು ಈ ಬುಧಪರ್ವ ಮತ್ತು ಬುಧಬೆರಳು ಅಥವಾ ಉಗುರಿನಲ್ಲಿ ಇದ್ದಾಗ ಅಂತಹ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇದೆಯೋ ಎಂಬುದನ್ನು ತಿಳಿದುಕೊಂಡು ವ್ಯವಹರಿಸಬೇಕಾಗುತ್ತೆ. ಯಾಕಂದರೆ ನಮಗೆ ನಾವು ಅಂದುಕೊಂಡಿರೋ ರೀತಿಯಲ್ಲಿ ಕೆಲಸದಲ್ಲಿ ನಮಗೆ ಹಲವು ರೀತಿಯ ಸಮಸ್ಯೆಗಳಾಗಿ ಕೆಲಸವೇ ಕಳೆದುಕೊಳ್ಳುವಂಥ ಸ್ಥಿತಿ ಬರಬಹುದು. ಇಲ್ಲವೇ ನಮಗೆ ಇಷ್ಟವಿಲ್ಲದ ಜಾಗಕ್ಕೆ, ಇಷ್ಟವಿಲ್ಲದ ಊರಿಗೆ ನಮ್ಮನ್ನು ಟ್ರಾನ್ಸ್ಫರ್ ಮಾಡಬಹುದು. ಇಲ್ಲವೇ ಕೆಲಸದಲ್ಲಿ ಹಿಂಬಡ್ತಿ ಆಗ್ಬೋದು ಎಂಬುದನ್ನು ತಿಳ್ಕೊಂಡಿರಬೇಕು. ಆದ್ದರಿಂದ ಕಪ್ಪು ಚುಕ್ಕೆ ಯಾರ ಹಸ್ತದಲ್ಲಿದ್ದರೆ ಅವರು ತುಂಬ ಎಚ್ಚರಿಕೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಬರಬಹುದಾದ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಹಾಗೆ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಿದಾಗ ಅಂತಹ ಚುಕ್ಕೆಗಳು ಸಾಮಾನ್ಯವಾಗಿ ಮಾಯವಾಗುತ್ತದೆ ಅಥವಾ ಅಳಿಸಿ ಹೋಗಿರುತ್ತದೆ ಅಂತ ತಿಳ್ಕೋಬಹುದು. ಈಗ ಬೆರಳು ಕಪ್ಪು ಚುಕ್ಕೆ ಅಂದರೆ ಎಡಕ್ಕೆ ಕಪ್ಪು ಚುಕ್ಕೆ ಅಂದರೆ ಎಡಗೈಯಲ್ಲಿ ಮಾತ್ರ ಕಪ್ಪು ಚುಕ್ಕೆ ಬಂದರೆ, ಎಡಗೈಯಲ್ಲಿ ಮಾತ್ರ ಕಪ್ಪು ಚುಕ್ಕೆ ಇದ್ದರೆ ಅವರು ಹೆಂಡತಿಗೆ ಸಮಸ್ಯೆ, ಅವರ ಪತ್ನಿಗೆ, ಸಂಗಾತಿಗೆ ಸಮಸ್ಯೆ ಅಂತ ತಿಳ್ಕೋಬೇಕು. ಅದು ಪುರುಷರಿಗೆ ಮಾತ್ರ ಅನ್ವಯಿಸುವಂಥದ್ದು, ಸ್ತ್ರೀಯರಿಗೆಲ್ಲ. ಅಂದರೆ ಪುರುಷರಿಗೆ ಎಡಗೈಯಲ್ಲಿ ಕಪ್ಪು ಚುಕ್ಕೆ ಇದ್ದರೆ ಅವರ ಹೆಂಡತಿ, ಅವರ ಸಂಗಾತಿಗೆ ಇದರಿಂದ ತೊಂದರೆಯಾಗುತ್ತದೆ. ಹಾಗಾದರೆ ಕಪ್ಪು ಚುಕ್ಕೆ, ಬಿಳಿ ಚುಕ್ಕೆಗಳು ಇರುತ್ತಲ್ಲ, ಬಿಳಿ ಚುಕ್ಕೆ ಬಂದಾಗ ಏನು ಅಂತ, ಬಿಳಿ ಚುಕ್ಕೆಗಳು ಬಂದಾಗ ನಮ್ಮ ಜೀವನಾಭಿವೃದ್ಧಿ ಮತ್ತಷ್ಟು ಜಾಸ್ತಿ ಆಗುತ್ತದೆ. ಜೀವನಾಭಿವೃದ್ಧಿಗೆ ಮತ್ತಷ್ಟು ಬಡ್ತಿ ದೊರೆಯುತ್ತದೆ, ಕೆಲಸದಲ್ಲಿ ಬಡ್ತಿ ದೊರೆಯುತ್ತದೆ, ಅಥವಾ ಅಭಿವೃದ್ಧಿ ಆಗುತ್ತದೆ. ನಾವು ಮಾಡ್ತಿರುವಂಥ ಉದ್ಯೋಗ ಇದೆಯಲ್ಲ, ಯಾವುದೇ ಉದ್ಯೋಗ, ವ್ಯವಹಾರ, ಆ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಬರುವಂಥ ಸಾಧ್ಯತೆ ಇದೆ. ಅಂದರೆ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಬರುತ್ತೆ, ಉದ್ಯೋಗದಲ್ಲಿದ್ದವರಿಗೆ ಬಡ್ತಿ ಬರುವಂಥ ಸೂಚನೆಗಳು ಹಸ್ತದ ಈ ಬುಧಪರ್ವ ಮತ್ತು ಅಥವಾ ಬುಧ ಬೆರಳು ಅಥವಾ ಕಿರುಬೆರಳಿನಲ್ಲಿ ಬಿಳಿ ಚುಕ್ಕೆ ಇದ್ದಾಗ ನಮಗೆ ಬರುವಂಥ ಅದೃಷ್ಟಗಳು. ಅಂದರೆ ಒಟ್ಟಾರೆ ಬಿಳಿ ಚುಕ್ಕೆ ನಮ್ಮ ಅಭಿವೃದ್ಧಿಯ ಸೂಚನೆ ಆಗಿರುತ್ತದೆ. ಹೀಗೆ ನಮ್ಮ ಹಸ್ತದಲ್ಲಿರುವಂತಹ ಹಲವು ವಿಚಾರಗಳು ನಾವು ತಿಳ್ಕೊಳ್ಬೇಕು, ಸೂಕ್ಷ್ಮವಾಗಿರಬೇಕು. ಹಸ್ತಗಳ ವಿಧಗಳನ್ನು ನಾವು ತಿಳಿಯಬೇಕು. ಹಸ್ತ ಯಾವ ವಿಧದಲ್ಲಿದೆ, ಯಾವ ವಿಧದಲ್ಲಿದ್ದಾಗ ಒಳ್ಳೆಯದು, ಅದಕ್ಕಿರುವಂಥ ರೇಖೆಗಳೇನು, ಅದಕ್ಕಿರುವಂಥ ಇದನ್ನು ನಾನು ಈಗ ಹೇಳಿದೆ. ಬುಧಪರ್ವದಲ್ಲಿ ಉತ್ತಮವಾದ ಫಲಗಳನ್ನು ಕೊಡಬೇಕಾದ್ರೆ ಅದು ಮೊದಲನೆಯದು, ಅದು ನಮ್ಮ ಮೊದಲನೇ ಜಾತಿಗೆ ಸೇರಿದ್ದು. ಅಂದರೆ ಚದುರಾಕೃತಿಯ ಹಸ್ತದಲ್ಲಿ ಅದಿರಬೇಕು ಅಂತ ನಾನು ಮೊದಲನೇ ಹಸ್ತದ ಬಗ್ಗೆ ಹೇಳಿದೆ. ಚದುರಾಕೃತಿಯ ಹಸ್ತ
ಚಂದ್ರಾಕೃತಿ ಹಸ್ತದಲ್ಲಿ ಸಾಕಷ್ಟು ವಿಚಾರಗಳಿವೆ. ಅದನ್ನೆಲ್ಲವನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ. ಅದೇ ರೀತಿ ಎಲ್ಲ ಹಸ್ತದ ವಿಧಾನಗಳನ್ನು ತಿಳಿಸ್ತಾ ಹೋಗ್ತೇನೆ. ಇಂತಹ ವಿಷಯಗಳು ನಿಮಗೆ ಹೆಚ್ಚು ಇಷ್ಟವಾಗುವುದಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಯಾಕಂದರೆ ಇಂತಹ ವಿಚಾರಗಳು ಮತ್ತಷ್ಟು ಹೆಲ್ಪ್ಫುಲ್ ಆಗಿ ನಿಮಗೆ ಸಹಾಯಕವಾಗಿ ಬರುವಂತಹ ರೀತಿಯಲ್ಲಿ ನಾವು ನಮ್ಮ ಪಠ್ಯಕ್ರಮಗಳನ್ನು ರೂಪಿಸುತ್ತಿದ್ದೇವೆ. ಅದಕ್ಕಾಗಿ ನಿಮ್ಮಲ್ಲಿ ಇರುವಂಥ ಸಮಸ್ಯೆಗಳನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಬರೆದರೆ ನಾವು ಅದರಂತೆ ಇದನ್ನು ಬದಲಾಯಿಸಿಕೊಳ್ಳುತ್ತೇವೆ. ನಿಮಗೆ ಯಾವ ರೀತಿಯಲ್ಲಿ ಹೇಳಿದರೆ ಇಷ್ಟವಾಗುತ್ತದೆ ಎಂಬುದನ್ನು ನೀವು ತಿಳಿಸಿದರೆ ಅದನ್ನು ನಾವು ಕ್ರಮೇಣ ಬಳಸಿಕೊಳ್ಳುತ್ತೇವೆ. ಹಾಗೆ ನೋಡಿ, ನಮ್ಮ ರೀತಿಯಲ್ಲಿ ಹಸ್ತದಲ್ಲಿ ಬರುವಂತಹ ಗೆರೆಗಳನ್ನಾಗಲಿ ಅಥವಾ ಆ ಚಿಹ್ನೆಗಳನ್ನಾಗಲಿ ನಮ್ಮಿಂದ ಬದಲಿಸಲು ಸಾಧ್ಯವಿಲ್ಲ. ಯಾಕಂದರೆ ಅದು ನಮ್ಮ ಕೈಯಲ್ಲಿಲ್ಲ. ಅದು ನಾವು ಹುಟ್ಟಿದಾಗಲೇ, ನಾನು ಹೇಳಿದ್ದೀನಿ, ಹುಟ್ಟಿದಾಗಲೇ ನಮ್ಮ ಹಣೆಯಲ್ಲಿ ಬರೆದಂಥ ವಿಚಾರಗಳು ಇಂಥ ವಯಸ್ಸಲ್ಲಿ ಹೀಗೆ ಆಗಬೇಕು ಅಂತ. ಆದರೆ ಅದರ ತೀವ್ರತೆಯನ್ನು ಕಡಿಮೆ ಮಾಡಿ ಆ ತೀವ್ರತೆ ಅನುಭವಕ್ಕೆ ಬಾರದಂತೆ ಜೀವನದಲ್ಲಿ ಮುಂದುವರಿಯಲು ನಾವು ಏನು ಮಾಡಬೇಕೆಂಬ ವಿಚಾರಗಳನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ. ಇಂತಹ ವಿಚಾರಗಳು ನಿಮಗೆ ಇಷ್ಟವಾಗಿದ್ದರೆ ಇನ್ನೂ ನೀವು ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಯಾವತ್ತೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲು ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವಂಥ ನೀವು ಎಲ್ಲ ವಿಡಿಯೋ ನೋಡುವ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ತುಂಬ ಜನಕ್ಕೆ ತಮ್ಮ ಭವಿಷ್ಯ ತಿಳಿಯುವಂಥ ಕುತೂಹಲ ಇದೆ. ಅಂಥವರು ತಮ್ಮ ಭವಿಷ್ಯ ತಿಳಿಯಬೇಕಂದ್ರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯವೆಂದು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು, ನಿಮ್ಮ ಪೂರ್ಣ ಭವಿಷ್ಯವನ್ನು ನಾವು ತಿಳಿಸುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದನ್ನು ಸದುಪಯೋಗಪಡಿಸಿಕೊಳ್ಳಬಹುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.